ಒಂದು ಮಧ್ಯಮ ಅಥವಾ ಸುರಕ್ಷಿತ ರೀತಿಯಲ್ಲಿದ್ದರೆ ನಾವು ಆ ನೀರಾವರಿ ನೀರನ್ನು ಕೃಷಿಗೆ ಬಳಸ್ಬೋದು. ಅಪಾಯಕಾರಿ ಬಂದಲ್ಲಿ ದಯವಿಟ್ಟು ಆ ನೀರನ್ನು ನಾವು ಕೃಷಿಗೆ ಬಳಸೋದ್ರಿಂದ ಆ ಭೂಮಿ ಸವಳಾಗುತ್ತೆ ಹೊರತು ಆ ಒಳ್ಳೆ ಇಳುವರಿ ತೆಗೆಯೋಕ್ಕೆ ಸಾಧ್ಯ ಇಲ್ಲ. ಅಂಥ ನೀರನ್ನು ನಾವು ಭೂಮಿ ಬಳಸೋದ್ರಿಂದ ಏನಾಗುತ್ತೆ, ನೀರಿದ್ದಾಗ ನಾವು ಲವಣಾಂಶಗಳು ಕೆಳಗೆ ಹೋಗುತ್ತೆ. ಬೇಸಿಗೆಗಾಲದಲ್ಲಿ ಎಲ್ಲ ಉಪ್ಪಿನಾಂಶ ಬಂದು ಭೂಮಿಯ ಮೇಲೆ ಅಥವಾ ಮಣ್ಣಿನ ಮೇಲೆ ಪದರವಾಗಿ ಕೂತ್ಕೊಂಡು ಇನ್ನು ಬೆಳೆಗೆ ಕುಂಠಿತಗೊಂಡು ಇಳುವರಿ ಕೂಡ ತೆಗೆಯೋಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇಂಥ ನೀರಾವರಿ ನೀರಿನ ಗುಣಮಟ್ಟ ತಿಳ್ಕೊಂಡು ನಾವು ಕೃಷಿಗೆ ಬಳಸ್ತಕ್ಕದ್ದು ಯೋಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನೀರಾವರಿ ನೀರನ್ನು ಮಧ್ಯಮ ಅಂತ ಬಂದಾಗ, ವರದಿ ಮಧ್ಯಮ ಅಂತ ಬಂದಾಗ ನಾವು ಅದಕ್ಕೆ ಹೇಗೆ ನಾವು ಅಂತ ನೀರನ್ನ ಬಳಸಬೇಕು ಅನ್ನೋದು ಕೂಡ ಮಾಹಿತಿ ಕೊಡ್ತೀವಿ. ಉದಾಹರಣೆಗೆ ಆ ನೀರಾವರಿ ನೀರು ಮಧ್ಯಮ ಅಂತ ಬಂದಾಗ ನಾವು ಏನು ಹೇಳ್ತೀವಿ, ಯಾವ ಬೆಳೆಗೆ ಬೆಳಿಬೇಕಂತೀರ ಅಂಥ ಬೆಳೆಗಳ ತಳಿಗಳು ಆ ಉಪ್ಪಿನಾಂಶ ಅಥವಾ ಲವಣಾಂಶ ತಡ್ಕೊಳ್ಳೋ ಶಕ್ತಿ ಇರ್ತಕ್ಕಂಥ ಬೆಳೆಯ ಒಂದು ತಳಿ ಆಯ್ಕೆ ಮಾಡ್ಕೋಬೇಕು. ಒಂದು, ಇಲ್ಲಾಂದರೆ ನಾವು ಭೂಮಿಗೆ ಚೆನ್ನಾಗಿ ಸಾವಯವ ಗೊಬ್ಬರಗಳನ್ನ ಬಳಸೋದ್ರಿಂದ ಆ ನೀರಾವರಿ ನೀರಿನ ಲವಣಾಂಶ ಬೆಳೆಗಳಿಗೆ ತೊಂದರೆ ಮಾಡೋದಿಲ್ಲ. ಎರಡು, ಇನ್ನು ಮತ್ತೆ ನಾವು ಇನ್ನೇನು ಹೇಳ್ಬೋದು ಅಂತಂದರೆ, ಬೋರ್ ನೀರು ಹೋಗೋ ಪ್ರದೇಶದಲ್ಲಿ 2 ರಿಂದ 3 ಜಿಪ್ಸಮ್ ಚೀಲಗಳನ್ನ ಹಾಕಿ ಆ ನೀರಿನ ಜಿಪ್ಸಮ್ ಚೀಲಗಳ ಮೇಲೆ ಹಾಯ್ದು ಹೋಗೋದ್ರಿಂದ ಸ್ವಲ್ಪ ಮಟ್ಟಿಗೆ, ತಕ್ಕ ಮಟ್ಟಿಗೆ ಉಪ್ಪಿನಾಂಶ ಜಿಪ್ಸಮ್ ಹೀರ್ಕೊಂಡು ಸ್ವಲ್ಪ ನೀರನ್ನು ಶುದ್ಧೀಕರಿಸಿ ಕಳಿಸೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಒಟ್ಟಾರೆ ನಮ್ಮ ಆರೋಗ್ಯದಂತೆ ಮಣ್ಣು ಮತ್ತು ನೀರಿನ ಆರೋಗ್ಯವೂ ಅಮೂಲ್ಯವಾಗಿದ್ದು, ಇವುಗಳನ್ನು ಸೂಕ್ತ ಪರೀಕ್ಷೆಗೆ ಒಳಪಡಿಸಿ ವಿಶ್ಲೇಷಣೆ ಆಧರಿಸಿ ಅವಶ್ಯಕ ಕ್ರಮಗಳನ್ನು ಕೈಗೊಂಡಿದ್ದೇ ಆದಲ್ಲಿ ಸುಸ್ಥಿರ ಕೃಷಿ ಸಾಧ್ಯ. ನೀರಾವರಿ ನೀರಾಗಿರ್ಬೋದು, ಬಾವಿ ನೀರಾಗಿರ್ಬೋದು, ಕೃಷಿಗೆ ಬಳಸ್ತಕ್ಕಂತಹ ನೀರಿನ ಪರೀಕ್ಷೆ ಮಾಡೋದ್ರಿಂದ ನಮಗೆ ಭೂಮಿಯ ಒಂದು ಗುಣಮಟ್ಟ ಕಾಯ್ದಿಟ್ಕೊಳ್ಳೋಕ್ಕೂ ಸಹಾಯ ಆಗುತ್ತೆ. ಬೆಳೆಗಳಿಗೆ ಲವಣಾಂಶ ತಡ್ಕೊಳ್ಳೋ ಶಕ್ತಿ ಇದ್ದಲ್ಲಿ ಮಾತ್ರ ನಾವು ಬಳಸಬೇಕಾಗತ್ತೆ. ಮತ್ತು ಒಟ್ಟಾರೆ ಹೇಳಬೇಕು ಅಂತಂದರೆ, ಈ ನಮ್ಮ ನೀರು ಮತ್ತು ಮಣ್ಣು ಎರಡೂ ಸಂರಕ್ಷಣೆ ಮಾಡಿಕೊಂಡು ಒಳ್ಳೆ ಬೆಳೆ ಬೆಳೆದು ಇಳುವರಿ ತೆಗೆದು ರೈತರಿಗೆ ಒಂದು ಇಳುವರಿ ತೆಗೆದು ಆದಾಯ ಪಡೆಯಲು ಸಹಾಯ ಆಗುತ್ತೆ. किसान भाइयों गांठ बांध लो, बहुत बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. यूरिया का स्वदेशी उत्पादन 70 लाख टन बढ़ाने के लिए
6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10 से 15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ ದಯವಿಟ್ಟು ಗಮನಿಸಿ. ಖುಷ್ಕಿ ಜಮೀನುಗಳಲ್ಲಿ ಆರಂಭಿಕ ಮುಂಗಾರು ಅಂದರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಬೀಳುವ ಮಳೆಯ ಸದುಪಯೋಗ ಪಡೆದು ಸಕಾಲಿಕವಾಗಿ ಉಳುಮೆ ಇತ್ಯಾದಿ ಸಾಗುವಳಿ ಕ್ರಮಗಳನ್ನು ಅನುಸರಿಸಿ ಮುಂದಿನ ಬಿತ್ತನೆಗಾಗಿ ಭೂಮಿಯನ್ನು ಹದಗೊಳಿಸಿ. ಆಯ್ದ ಬೆಳೆಗಳ ಬಿತ್ತನೆಗಾಗಿ ಕಾಲಕ್ಕನುಸಾರವಾಗಿ ತಳಿಗಳ ಆಯ್ಕೆ ಮಾಡಿ. ಬೇಸಿಗೆಯಲ್ಲಿ ದ್ವಿದಳ ಧಾನ್ಯ ಬೆಳೆದು ಮುಂದೆ ಮುಂಗಾರಿನಲ್ಲಿ ಭತ್ತ ಬೆಳೆದಲ್ಲಿ ಮಣ್ಣಿನ ಗುಣಮಟ್ಟ ಸುಧಾರಿಸಿ ಭತ್ತದ ಇಳುವರಿಯೂ ಜಾಸ್ತಿಯಾಗುತ್ತದೆ. ಬೆಳೆ ಪರಿವರ್ತನೆ ಮಾಡುವುದರಿಂದ ಇಳುವರಿಯಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು. ಕೊಟ್ಟಿಗೆ ಗೊಬ್ಬರವನ್ನು ನೇರವಾಗಿ ಬಳಸದೆ ಹಸಿರೆಲೆ ಗೊಬ್ಬರ ಮತ್ತು ಇತರ ಸಾವಯವ ತ್ಯಾಜ್ಯ ವಸ್ತುವಿನೊಂದಿಗೆ ಕಾಂಪೋಸ್ಟ್ ತಯಾರಿಸಿ ಬಳಸುವುದು ಉತ್ತಮ. ಬಸವನ ಬಾಗೇವಾಡಿ ತಾಲೂಕು ಮನಗುಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಚಂದ್ರಶೇಖರ ಚೆನ್ನಾಳ ಅವರು 3.5 ಎಕರೆ ಪ್ರದೇಶದಲ್ಲಿ ದ್ರಾಕ್ಷಿ ಹಾಗೂ 2 ಎಕರೆಯಲ್ಲಿ ನಿಂಬೆಯನ್ನು ಬೆಳೆಯುತ್ತಿದ್ದಾರೆ. ಅಕ್ಟೋಬರ್ ತಿಂಗಳಿನಲ್ಲಿ ಸವರುವಿಕೆಯನ್ನು ಕೈಗೊಂಡು ವೈಜ್ಞಾನಿಕ ರೀತಿಯಲ್ಲಿ ದ್ರಾಕ್ಷಿಯನ್ನು ಬೆಳೆಯುತ್ತಿದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರ ಮಾರ್ಗದರ್ಶನದಲ್ಲಿ ಉತ್ತಮ ಗುಣಮಟ್ಟದ ದ್ರಾಕ್ಷಿಯನ್ನು ಉತ್ಪಾದಿಸುತ್ತಿರುವ ಚಂದ್ರಶೇಖರ ಚೆನ್ನಾಳ ಅವರು ಮನಕ ಮಾಡಿ ಅಂದರೆ ಒಣ ದ್ರಾಕ್ಷಿ ಮಾಡಿ ಮಾರಾಟ ಮಾಡುತ್ತಿರುವುದರಿಂದ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದೇನೆ ಎನ್ನುತ್ತಾರೆ. ನಂದು ದ್ರಾಕ್ಷಿಯಲ್ಲಿ ಸುಮಾರು 3.5 ಎಕರ್ಸ್ ಇದೆ. ನಾನು ದ್ರಾಕ್ಷಿ ಹಚ್ಚಿ ಇಲ್ಲಿ 6ರಿಂದ 7 ವರ್ಷ ಆಗಿದೆ. ಸುಮಾರು ಫಿಫ್ತ್ ಕ್ರಾಪ್ ಇದೆ ನಂದಿದು. ಈ ಸಾರಿ ಒಂದು ಕ್ರಾಪ್ ಸ್ವಲ್ಪ ಮೀಡಿಯಮ್ ಬಂದಿದೆ, ಈ ಕ್ರಾಪ್ ಚೆನ್ನಾಗಿದೆ. ಇದರಲ್ಲಿ ಸುಮಾರು ನನಗೆ 1050 ಪ್ಲ್ಯಾಂಟೇಷನ್ ಇದೆ. ಅದರಲ್ಲಿ ನನಗೆ 20 to 22 ಟನ್ಸ್ ಗ್ರೇಪ್ಸ್ ಬರ್ತಾ ಇದೆ. ಅದರಿಂದ ನಾನು ಅದನ್ನು ರೇಸಿನ್ ಮಾಡ್ತಾ ಇದ್ದೀನಿ. ಈಗ ಒಂದು ಪ್ಲಾಟ್ ಹಾಕಿದ್ದೀನಿ ರೇಸಿನ, ಇನ್ನೊಂದು ಸ್ವಲ್ಪ ಉಳಿದಿದೆ, ಅದರ ಹಾಕಬೇಕಿದ್ರಾಗ. ಇಲ್ಲಿ ಇಯರ್ ವೈಸ್ 1-2 ವರ್ಷ ಟೇಬಲ್ ಪರ್ಪಸ್ ಚೆನ್ನಾಗಿ ಅನಿಸುತ್ತೆ ಸರ್. ಈಗ ಮನುಕಿನ ರೇಟ್ನು ಸ್ವಲ್ಪ ಚೆನ್ನಾಗಿದ್ದ ಕಾರಣ ಮನುಕಿನ ಚೆನ್ನಾಗಿ ಅನಿಸ್ತಾ ಇದೆ. ಈಗ ಗ್ರೇಪ್ಸ್ ಮಾರಿದರೆ ಸರ್ 1 ಎಕರ್ಗೆ 2.5 to 3 lakhs ತನಕ ಸಿಗ್ಬೋದು. ಆ ಮನುಕ್ ಮಾಡಿದರೆ 4 to 4.5 lakhs ಸಿಗ್ಬೋದು ಸರ್. ನಾನು ಪ್ರೂನಿಂಗ್ ಮಾಡಿದ್ದು ಅಕ್ಟೋಬರ್ 10ಕ್ಕೆ ಪ್ರೂನಿಂಗ್ ಮಾಡಿದ್ದೀನಿ ಸರ್. ಈಗ ಈ ಕ್ರಾಪ್ 4.5 ಮಂತ್ಸ್ ತನಕ ಕ್ರಾಪ್ ಇರುತ್ತೆ. 4.5 ಮಂತ್ಸ್ ಆದ್ಮ್ಯಾಗ ಅದು ರೇಸಿನ್ ಬೇಕಂತ ಹೇಳಿ ಕರೆಕ್ಟ್ ಶುಗರ್ ಬಂದ ಮ್ಯಾಗೆ ನಾ ಅದನ್ನು ರೇಸಿನ್ಗೆ ಹಾಕ್ತಾ ಇದ್ದೀವಿ. ಶುಗರ್ ಮಿನಿಮಮ್ 18 ಅಂತೂ ಇರ್ಬೇಕು ಸರ್. 18ಇಂದ ಎಷ್ಟು ಹೆಚ್ಚಿರ್ತೈತೆ ಅಷ್ಟು ಇಳುವರಿ ಚೆನ್ನಾಗಿ ಬರ್ತಾ ಇದೆ ನಮಗೆ. ಗ್ರೇಪ್ಸ್ ಕಟ್ ಮಾಡಿ ತಂದ್ಮ್ಯಾಗ ಟ್ರೇದಾಗ ತಂದ್ರಿ ಸರ ಡಿಪ್ಪಿಂಗ್ ಆಯಿಲ್ ಅಂತ ಹೇಳಿ ಅದರ ಡಿಪ್ ಮಾಡ್ತೇವೆ. ಡಿಪ್ಪಿಂಗ್ ಆಯಿಲ್ದಾಗ 100 ಲೀಟರ್ಸಿಗೆ ಪೊಟ್ಯಾಷಿಯಮ್ ಕಾರ್ಬೋನೇಟ್ 22 ಗ್ರಾಮ್, 1 ಲೀಟರ್ ನೀರಿಗೆ 22 ಗ್ರಾಮ್ಸ್ ಹಾಕ್ತೀವಿ ಸರ್. ಡಿಪ್ಪಿಂಗ್ ಆಯಿಲ್ ಏನಂತೆ 18 ml ಹಾಕ್ತೀವಿ ಸರ್. ಅದನ್ನು ಹಾಕಿ 100 ಲೀಟರ್ದಾಗ 1 ಟನ್ ಗ್ರೇಪ್ಸ್ ಡಿಪ್ ಮಾಡಿ ಇದರಲ್ಲಿ ಶೆಡ್ನ್ಯಾಗ ಒಣಕಕ್ಕೆ ಹಾಕ್ತೀವಿ ಸರ್. ಆಮ್ಯಾಗ ಥರ್ಡ್ ಡೇಗೆ ಏನು ಮಾಡ್ತೀವಿ ಸರ್, ಥರ್ಡ್ ಡೇಗೆ ಫಸ್ಟ್ ಸ್ಪ್ರೇ ಕೊಡ್ತೀವಿ ಸರ್. 100 ಲೀಟರ್ ನೀರಿಗೆ 1600 ಗ್ರಾಮ್ ಕಾರ್ಬೋನೇಟ್, 1200 ml ಡಿಪ್ಪಿಂಗ್ ಆಯಿಲ್ ಎರಡು ಸೇರಿಸಿ ಸ್ಪ್ರೇ ಕೊಟ್ಟ ಮ್ಯಾಗ ಸರ ಸಲ್ಫರ್ ಟ್ರೀಟ್ಮೆಂಟ್ ಕೊಡೋ ಸಂಬಂಧ ಫುಲ್ ಇದು ಮ್ಯಾಗಿಂದ ಏನು ಪ್ಲಾಸ್ಟಿಕ್ ಇದಿಲ್ಲ ಸರ, ಶಿಲ್ಪಾಲ್ನ ಇಳಿಸಿ ಫಾಗಿಂಗ್ ಮಾಡ್ತೀವಿ ಸರ್. ಫುಲ್ ಫಿಮಿಂಗ್ ಮಾಡಿ ಒಂದು 3.5 to 4 hours ಒಳಗೆ ಫಾಗಿಂಗ್ ಮಾಡಿ ಓಪನ್ ಮಾಡಿಬಿಡ್ತೀವಿ ಸರ್.
ಕ್ಲೈಮೇಟ್ ಚೆನ್ನಾಗಿತ್ತಂದ್ರೆ ಸರ್ 13-14 ಡೇಸಕ್ಕೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸರ್. ಒಂದು ಸ್ವಲ್ಪ ವೇರಿಯೇಷನ್ ಅಂತಂದ್ರೆ 16-17 ಡೇಸ್ ತನಕ ಹೋಗುತ್ತೆ ಸರ್. ಇದು ಇಲ್ಲಿಂದ ತೆಗೆದ ಮ್ಯಾಗ ತಿಕ್ಕಿ ಇದನ್ನು ಟ್ರೇದಾಗ ಹಾಕೊಂಡ್ರಿ ಇಲ್ಲಿ ನಮ್ಮಲ್ಲೇ ನಮ್ಮ ಊರಾಗ ಒಂದು ನಿಟ್ಟಿಂಗ್ ಮಷಿನ್ ಇದೆ ಸರ್. ಅಲ್ಲಿ ನಿಟ್ಟಿಂಗ್ ಮಷಿನ್ಗೆ ತೊಗೊಂಡು ಹೋಗಿ ಎಲ್ಲ ಪ್ರಾಪರ್ ಗ್ರೇಡಿಂಗ್ ಮಾಡಿ ಬಾಕ್ಸ್ ಪ್ಯಾಕಿಂಗ್ ಮಾಡಿ ನಾವು ಇಲ್ಲಿ ಬಿಜಾಪುರನಲ್ಲಾರ ಸಾಂಗ್ಲಿಯರ ಎಲ್ಲಾರ ನಮಗೆ ರೇಟ್ ಎಲ್ಲಿ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಹೋಗಿ ಕೊಟ್ಬಿಡ್ತೀವಿ ಸರ್. ರೇಟ್ ಮಿನಿಮಮ್ 100 ಮ್ಯಾಕ್ಸಿಮಮ್ 180 ತನಕ ಇದೆ ರೇಟ್ ಇದೆ ಸರ್ ಕೆಜಿಗೆ ಸರ್. ನಮ್ದು KVK ಅಂತ ಐತ್ರಿ ಸರ್. ನಮಗೆ ಎವ್ರಿ ಸೀಸನ್ಕ್ಕೆ ನಮಗೆ ಪ್ರಾಪರ್ ಗೈಡೆನ್ಸ್ ಎಲ್ಲ ಕೊಡ್ತಾರೆ ಸರ್. ನನ್ನ ಅಂದಾಜು ಅಂತೂ ಬೇರೆ ಕ್ರಾಪಿನ್ಗಿಂತ ದ್ರಾಕ್ಷಿ ಚೆನ್ನಾಗಿ ಅನ್ನಿಸ್ತಾ ಇದೆ ಸರ್. 3 ಎಕರೆಗೆ ಮನುಕ ಏನೂ ಇಲ್ಲ ಅಂದ್ರೆ ಸರ್ 7.5 to 8 ಟನ್ ಮನುಕ್ ಮಾಡ್ತೀನಿ ಸರ್. ಲಾಸ್ಟ್ ಇಯರ್ ನನಗೆ 3 ಎಕರ್ಸಿಂದ 9 lakhs ಇನ್ಕಮ್ ಆಗಿದೆ ಸರ್. 9 to 10 lakhs ಇನ್ಕಮ್ ಆಗಿದೆ ಸರ್. ಖರ್ಚು 3 lakhs ಆಗಿದೆ ಸರ್. ಈಗ ನನಗಂತರೂ ನಾ ಜಾಬ್ ಇದ್ದೀನಿ ಸರ್. 1 ವರ್ಷ ಜಾಬ್ ಮಾಡಿದ್ರಿ ಸರ್. ಜಾಬ್ ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಬರಲಿಲ್ಲ. ಅದನ್ನ ಬಿಟ್ಟು ಎಲ್ಲ ಬಂದು ನಾ ಇಲ್ಲಿ ಇದನ್ನ ಮಾಡಾಕ್ತೀನಿ ಸರ್. ಈಗ ನನಗೆ ಇಲ್ಲೇ ಆರಾಮ ಅನಿಸ್ತಾ ಇದೆ ಸರ್. ಸಂತೋಷವಾಗಿದೆ ಸರ್. ರೈತರು ತೋಟಗಾರಿಕಾ ಬೆಳೆಗಳ ಬಗ್ಗೆ ಸಮಗ್ರ ಮಾಹಿತಿ ಮತ್ತು ಬೆಳೆಗಳಲ್ಲಿ ಕಂಡುಬರುವ ರೋಗ ಮತ್ತು ಕೀಟಗಳ ಅಗತ್ಯ ಹತೋಟಿ ಕ್ರಮಗಳ ಬಗ್ಗೆ ಮಾಹಿತಿಗಾಗಿ ಆಯಾ ಜಿಲ್ಲೆಯಲ್ಲಿರುವ ತೋಟಗಾರಿಕೆ ಇಲಾಖೆಯ ಹಾರ್ಟಿ ಕ್ಲಿನಿಕ್ಗೆ ಭೇಟಿ ನೀಡಿ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಚೆದುರಿದಂತೆ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಮೆಕ್ಕೆಜೋಳ ದಾವಣಗೆರೆಯಲ್ಲಿ ಸ್ಥಳೀಯ 1,440 ರೂಪಾಯಿಗಳಿಂದ 1,530 ರೂಪಾಯಿಗಳು, ದೊಡ್ಡಬಳ್ಳಾಪುರದಲ್ಲಿ ಸ್ಥಳೀಯ 1,600 ರೂಪಾಯಿಗಳಿಂದ 1,700 ರೂಪಾಯಿಗಳು, ಶಿಕಾರಿಪುರದಲ್ಲಿ ಹೈಬ್ರಿಡ್ ಸ್ಥಳೀಯ 1,400 ರೂಪಾಯಿಗಳಿಂದ 1,500 ರೂಪಾಯಿಗಳು. ಟೊಮೆಟೊ ಕೋಲಾರದಲ್ಲಿ 347 ರೂಪಾಯಿಗಳಿಂದ 1,667 ರೂಪಾಯಿಗಳು, ಚಿಂತಾಮಣಿಯಲ್ಲಿ 800 ರೂಪಾಯಿಗಳಿಂದ 1,500 ರೂಪಾಯಿಗಳು, ಬಿನಿ ಮಿಲ್ನಲ್ಲಿ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕೋದು ಇತ್ಯಾದಿಗಳಿಗೆ ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ. ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷೀನ್ ಬಳಸಿದ ನಂತರ ಸಿಕ್ತು ಸಮೃದ್ಧದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷೀನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷೀನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವಿ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ. ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ. ಆಯ್ತು. ನಾನಂತೂ ಯೋಚಿಸಿದ್ದೀನಿ, ನಿನ್ನನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ. ನಿಂಬೆ ಒಂದು ಪ್ರಮುಖ ತೋಟಗಾರಿಕಾ ಬೆಳೆ. ಈ ಬೆಳೆಯನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಮುಖ್ಯವಾಗಿ ಬೆಳೆಯಲಾಗುತ್ತಿದೆ. ನಿಂಬೆ ಹಣ್ಣು ಪ್ರಮುಖ ಆಮ್ಲಯುಕ್ತ ಹಣ್ಣಾಗಿದ್ದು ಹಲವು ಉಪಯುಕ್ತತೆಗಳನ್ನು ಹೊಂದಿದೆ. ಎಲ್ಲ ಬೆಳೆಗಳಿಗೂ ಬಾಧಿಸುವಂತೆ ನಿಂಬೆ ಬೆಳೆಗೂ ಹಲವು ರೋಗಗಳ ಬಾಧೆ ಕಂಡುಬರುತ್ತದೆ. ಅವುಗಳಲ್ಲಿ ಪ್ರಮುಖವಾದುವೆಂದರೆ ಕಜ್ಜಿ ರೋಗ, ಸಿಡಿ ರೋಗ ಮತ್ತು ಅಂಟು ರೋಗ. ಈ ರೋಗಗಳ ಲಕ್ಷಣಗಳು, ಕಾರಣಗಳು ಹಾಗೂ ಈ ರೋಗಗಳನ್ನು ಹತೋಟಿ ಮಾಡಲು ರೈತರು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತಿಳಿಸಿಕೊಡಲಿದ್ದಾರೆ ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಎಸ್.ಎಂ. ವಸ್ತ್ರದ್ ಅವರು.
ತಮಗೆಲ್ಲ ಗೊತ್ತಿರುವ ಹಾಗೆ ಈ ನಮ್ಮ ಉತ್ತರ ಕರ್ನಾಟಕದ ಒಂದು ಮುಖ್ಯವಾದ ಬೆಳೆ ಅಂದರೆ ನಿಂಬೆ ಅಂತ, ತೋಟಗಾರಿಕೆ ಬೆಳೆ ಅಂತ ಹೇಳ್ಬೋದು. ಇದು ಸ್ವಲ್ಪ ಬರ ಇರುವಂಥ ಜಾಸ್ತಿ ಪ್ರದೇಶದಲ್ಲಿ ಜಾಸ್ತಿ ಬೆಳೆ ಬರ್ತದೆ. ಇಂಡಿ ಮತ್ತು ಸಿಂದಗಿ ಭಾಗದಲ್ಲಿ, ವಿಜಯಪುರದಲ್ಲಿ ಹಾಗೂ ಗುಲ್ಬರ್ಗಾದ ಈ ಬಿಜಾಪುರಕ್ಕೆ ಹೊಂದ್ಕೊಂಡಂಥ ಪ್ರದೇಶ ಮತ್ತು ಸೋಲಾಪುರದ ಕೆಲವು ಭಾಗಗಳಲ್ಲಿ ಹಾಗೂ ಲಾತೂರಿನ ಸ್ವಲ್ಪ ಭಾಗದಲ್ಲಿ ಈ ಬೆಳೆಯನ್ನು ಪ್ರಮುಖವಾಗಿ ಬೆಳೆಯಲಾಗ್ತದೆ. ಈ ನಿಂಬೆ ಒಂದು ಮುಖ್ಯವಾಗಿ ಇದೊಂದು ವಾಣಿಜ್ಯ ಬೆಳೆ ಅಂತಲೂ ನಾವು ಹೇಳ್ಬೋದು. ಯಾಕಂದರೆ ಬಹಳಷ್ಟು ನಿಂಬೆಯನ್ನು ನಾವು ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಾದ ಈ ದುಬೈಗಳಿಗೆ, ಆಮೇಲೆ ಅಬುದಾಬಿಗೆ, ಅಲ್ಲೆಲ್ಲ ನಮ್ಮ ನಿಂಬೆಯನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ, ಅಂದರೆ ರಫ್ತು ಮಾಡ್ತೇವೆ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ನಿಂಬೆ ಬೆಳೆಗೆ ಸ್ವಲ್ಪ ಈ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ನಮ್ಮ ರೈತರಿಗೆ. ಎಸ್ಪೆಷಲಿ ಈ 3 ರೋಗಗಳು ನಮ್ಮ ರೈತರಿಗೆ ಬಹಳಷ್ಟು ಸಮಸ್ಯೆಯಾಗಿ ಕಾಡ್ತಾ ಇದೆ. ಒಂದನೇದ್ದು ಕಜ್ಜಿ ರೋಗ ಅಂತ ನಾವು ಹೇಳ್ತೇವೆ, ಎರಡನೇದ್ದು ಸಿಡಿ ರೋಗ, ಈ ಮೂರನೇದು ಈ ಅಂಟು ರೋಗ. ಈ 3 ರೋಗಗಳಿಂದ ನಮ್ಮ ರೈತರಿಗೆ ಭಾಳಷ್ಟು ಹಾನಿ ಆಗ್ತಾ ಇದ್ದು, ರೈತರ ಗಿಡಗಳೆಲ್ಲ ಒಣಗಿ ಹೋಗ್ತಾ ಇದ್ದು, ಅವರು ಮತ್ತೆ ಹೊಸ ಬೆಳೆ ಹಚ್ಚಿಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಈ ರೋಗಗಳು ಯಾಕೆ ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಹೇಳಬೇಕಂತಂದರೆ, ಒಂದನೇದ್ದು ಈ ಹಳೇದಾದ ತೋಟಗಳು. ಈ ನಮ್ಮ ಬೆಳೆ ಏನಿದೆ ಅಲ್ಲರಿ, ಈಗಿರುವಂಥ ನಿಂಬೆ ಆಲ್ಮೋಸ್ಟ್ 15-20 ವರ್ಷಗಳ ಬೆಳೆ ಆಗಿದ್ದರಿಂದ ಇವುಗಳಿಗೆ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೆ. ಆಮೇಲೆ ಸ್ವಲ್ಪ ಭೂಮಿಯ ಫಲವತ್ತತೆಯೂ ಕಡಿಮೆ ಆಗಿರೋದ್ರಿಂದ ಈ ರೀತಿ ರೋಗಗಳು ಈಗ ಜಾಸ್ತಿ ಆಗ್ತಾ ಇದ್ದಾವೆ ಇತ್ತೀಚಿನ ದಿನ. ಆಮೇಲೆ ಇನ್ನೊಂದು ನಿಂಬೆಯಲ್ಲಿ ಮುಖ್ಯ ಸಮಸ್ಯೆ ಏನಪ್ಪ ಅಂತಂದರೆ, ಗಿಡ ಒಂದು ಶೇಪ್ನಲ್ಲಿ ಇರೋದಿಲ್ಲ. ಇದಕ್ಕೆ ನಾವು ಚಾಟ್ನಿ ಮಾಡೋಂಗಿಲ್ಲ, ಪ್ರೂನಿಂಗ್ ಅದು ಮಾಡೋದಿಲ್ಲ. ಈ ಗಿಡ 20 ಫೂಟ್ ಒಳಗೆ ಬೆಳೆದು ಒಂದಕ್ಕೊಂದು ಗಿಡ ಕೂಡ್ಕೊಂಡ್ಬಿಟ್ಟಿರ್ತವೆ. ಸೊ ಇಂಥ ಸಮಯದಲ್ಲಿ ನಾವು ಸ್ಪ್ರೇ ಮಾಡುವಾಗ, ಸಿಂಪಡಣೆ ಮಾಡಿದರೆ ಪೂರ್ತಿ ಗಿಡಕ್ಕೆ ಅದು ಮುಟ್ಟೋದಿಲ್ಲ. ಹೀಗಾಗಿ ರೋಗ ಎಲ್ಲೋ ಒಂದು ಕಡೆ ಉಳ್ಕೊಂಡು ಮತ್ತೆ ಈ ಔಷಧಿ ಪ್ರಮಾಣ ಕಡಿಮೆ ಆದ ನಂತರ ಮತ್ತೆ ಆ ರೋಗ ಉಲ್ಪಣತೆ ಜಾಸ್ತಿ ಆಗ್ತದೆ. ಶಿಲೀಂಧ್ರಗಳಿಂದ ಬರುವ ಅಂಟು ರೋಗವು ಹಳೆಯ ನಿಂಬೆ ಗಿಡಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದನ್ನು ತಜ್ಞರ ಸಲಹೆಯಂತೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಿ ನಿಯಂತ್ರಿಸಬಹುದಾಗಿದೆ. ಇನ್ನು ಮುಖ್ಯವಾಗಿ ಈ ಕಾಂಡ ಸೋರುವಿಕೆ ಅಥವಾ ಈ ಅಂಟು ರೋಗದ ಬಗ್ಗೆ ನಾವು ಹೇಳಬೇಕಂದ್ರೆ, ಇದು 2 ರೀತಿ ಶಿಲೀಂಧ್ರಗಳಿಂದ ಬರ್ತಾ ಇದೆ. ಒಂದು ಫಿಸೇರಿಯಂ ಅಂತ ಹೇಳ್ತೇವೆ, ಡಿಪ್ಲೋಡಿಯಾ ಅಂತ ಹೇಳ್ತೇವೆ. ಈ 2 ಶಿಲೀಂಧ್ರಗಳು ಮೇಲಿಂದ ಟೊಂಗೆ ಮೇಲೆ ಏನಾದರೂ ಅಂಟು ಸೋರ್ತಾ ಇದ್ರೆ ಇದು ಡಿಪ್ಲೋಡಿಯಾ ಅಥವಾ ಫಿಸೇರಿಯಂನಿಂದ ಬರ್ತಾ ಇರ್ತದೆ. ಇನ್ನು ಮುಖ್ಯ ಕಾಂಡಕ್ಕೆ ಅಂಟು ಸೋರ್ತಾ ಇತ್ತು ಅಂದರೆ ಇದು ಫೈಟೋಪ್ತರಾ ಅಂತ ಹೇಳ್ತೇವೆ ನಾವು. ಫೈಟೋಪ್ತರಾ 2 ಪ್ರಭೇದಗಳಿದ್ದಾವೆ ಅಲ್ಲಿ, ಅದರಿಂದ ಆ ರೋಗ ಬರ್ತಾ ಇರ್ತದೆ. ಇದನ್ನು ಇನ್ನೂ ಒಂದು ಇದ್ರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಇದು ಈ ಹಳೆ ತೋಟಗಳಲ್ಲೇ ಜಾಸ್ತಿ ಇರ್ತದೆ ಈ ರೋಗ. ಆಮೇಲೆ ಅಂಟು ಹೇಗೆ ಸೋರ್ತದೆ ಹಾಗೆ ಅಲ್ಲಿ ಗಿಡ ಸೀಳಿ ಆಮೇಲೆ ಟೊಂಗೆ ಒಣಗಿ ಪೂರ್ತಿ ಗಿಡನೇ ಒಣಗಿ ಹೋಗ್ತದೆ. ಇದು ನಮ್ಮ ರೈತರಲ್ಲಿ ಸಹ ಕಂಡು ಬರುವಂಥ ಸಮಸ್ಯೆ. ಇದರ ಮೇಲೆ ನಾವು ಕೆಲವು ಎಕ್ಸ್ಪೆರಿಮೆಂಟ್ಸ್ ಕೈಗೊಂಡು ಮ್ಯಾನೇಜ್ಮೆಂಟ್ ಏನು ಮಾಡಬೇಕಪ್ಪ ಅಂತಂದರೆ, ರೈತರು ಮಧ್ಯದಾಗಿ ತೋಟದ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡಬೇಕು. ಈ ಒಣಗಿರುವಂಥ ಕಡ್ಡಿ ಟೊಂಗೆಗಳನ್ನು ತೆಗೆದು ಅಲ್ಲಿ ಬೋರ್ಡೋ ಪೇಸ್ಟ್ ಮಾಡಿ ಸಿಂಪಡಣೆ ಮಾಡಬೇಕು. ಎರಡನೇದಾಗಿ ಈ ಅಂಟು ಸೋರ್ತಿರೋ ಭಾಗಕ್ಕೆ ಈ 2% ಬೋರ್ಡೋ ಪೇಸ್ಟ್ ಮಾಡಿ ಅದನ್ನೇ ಎಲ್ಲೆಲ್ಲಿ ಅಂಟು ಸೋರ್ತದೆ ಅಲ್ಲಿ ಹಚ್ಚೋದ್ರಿಂದ ರೋಗ ಅಲ್ಲಿಗೆ ನಿಂತು ಬಿಡ್ತದೆ. ಆಮೇಲೆ ಮೂರನೇದ್ದು ಭೂಮಿ ಬುಡಕ್ಕೆ, ಅಂದರೆ ಗಿಡದ ಬುಡಕ್ಕೆ ಈ ಅಲೈಟ್ ಅಂತಂದೇ ಕೆಮಿಕಲ್ ಸಿಗ್ತದೆ. ಅಲೈಟ್ 1 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ, ಫಾಸೆಟಾಲ್ ಅಂತ ಸಿಗ್ತದೆ. ಸೊ ಫಾಸೆಟಾಲ್ ಇದು 1 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಗಿಡದ ಬುಡಕ್ಕೆ ಹಾಕಬೇಕು. ಅಥವಾ ಇದು ಸಿಗದೇ ಇದ್ದರೆ ರೈತರು ಇನ್ನೊಂದು ಈ ಮೆಟ್ಲಾಕ್ಸಿಲ್ ಪ್ಲಸ್ MZ ಅಂತ ಸಿಗ್ತದೆ, ಮೆಟ್ಲಾಕ್ಸಿಲ್ MZ ಅಂತೇಳಿ. ಸೊ ಇದು 3 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ 3 ಲೀಟರ್ ದ್ರಾವಣವನ್ನು ಪ್ರತಿ ಗಿಡಕ್ಕೆ ಹಾಕಬೇಕು. ನಮ್ಮ ಈ ಸಂಶೋಧನಾ ಫಲಿತಾಂಶ ಬಗ್ಗೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಆ್ಯಕ್ಚುಲಿ ನಾವು 3 ಡ್ರೆಂಚಿಂಗ್ ಮಾಡಿದರೆ ರೋಗ ನಿಂದಿರ್ತದೆ ಅಂತೇಳಿ ನಮ್ಮ ಒಂದು ಪ್ಯಾರಾಮೀಟರ್ಸ್ ಇಟ್ಕೊಂಡು ನಾವು ಅಭ್ಯಾಸ ಮಾಡಲಾಗಿ ಕೇವಲ 1 ಡ್ರೆಂಚಿಂಗ್ನಿಂದ ಈ ರೋಗ ಆಲ್ಮೋಸ್ಟ್ ನಿಂತು ಬಿಟ್ಟಿದೆ. ಸೊ ಎಲ್ಲ ರೈತರು ಇದನ್ನು ಕೈಗೊಳ್ಬೇಕಂತೇಳಿ ನಾನು ಇಲ್ಲಿ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಜೈವಿಕ ನಿಯಂತ್ರಣ ಇದರಲ್ಲಿ ಒಂದು ನಮ್ಮಲ್ಲಿ ಸಿಗುವಂಥ ಈ ಸ್ಯೂಡೋಮೋನಾಸ್ ಫ್ಲೋರಸೆನ್ಸ್ ಅಂತೇಳಿ, ಇದು 5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಗಿಡದ ಬುಡಕ್ಕೆ ಹಾಕಿದರೆ ಈ ಜೈವಿಕವಾಗಿ ಸಹ ನಾವು ಇದನ್ನು ನಿಯಂತ್ರಣ ಮಾಡ್ಬೋದು. ಇದಲ್ಲದೆ ಟ್ರೈಕೋಡರ್ಮಾ ಸಹ ರೈತರು ಉಪಯೋಗಿಸ್ಬೋದು ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿಂಬೆ ಗಿಡಕ್ಕೆ ಬಾಧಿಸುವ ಮತ್ತೊಂದು ಪ್ರಮುಖ ರೋಗ ಕಜ್ಜಿ ರೋಗ. ಇದು ದುಂಡಾಣುವಿನಿಂದ ಹರಡುವ ಕಾರಣ ಜೈವಿಕ ಕ್ರಮಗಳಿಂದ ನಿಯಂತ್ರಣ ಮಾಡಿ ತೋಟದಲ್ಲಿ ಮುಖ್ಯವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎನ್ನುತ್ತಾರೆ ತಜ್ಞರು. ಇನ್ನಿದು ಬಿಟ್ಟರೆ ಕಜ್ಜಿ ರೋಗ ನಮ್ಮ ರೈತರಿಗೆ ಮುಖ್ಯವಾದ ಇನ್ನೊಂದು ರೋಗ ಅಂತಂದರೆ ಕಜ್ಜಿ ರೋಗ.
ಈ ಕಜ್ಜಿ ರೋಗ ಇದು ಒಂದು ದುಂಡಾಣುವಿನಿಂದ ಬರುವಂಥ ರೋಗವಾಗಿದ್ದು ಜಾಂತೋಮೊನಾಸ್ ಎಕ್ಸಿನೋಪಟಿಸ್ ಪೆಥವರಸ್ ಸಿಕ್ಟ್ರಿ ಅಂತ ಹೇಳ್ತೇವೆ ನಾವು. ಈ ರೋಗ ನಮ್ಮ ರೈತರಿಗೆ ಈ ಜೂನ್ ಜುಲೈದಲ್ಲಿ ಬಹಳಷ್ಟು ಕಾಡ್ತದೆ. ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಯಾವಾಗ ಮಳೆ ಜಾಸ್ತಿ ಇರ್ತದೆ ಅವಾಗ ಈ ರೋಗದ ತೀವ್ರತೆ ಇನ್ನೂ ಜಾಸ್ತಿ ಇರ್ತದೆ. ಇದು ಎಲೆಗಳ ಮೇಲೆ, ಹಣ್ಣುಗಳ ಮೇಲೆ ಚುಕ್ಕೆಗಳು ಕಾಣಿಸ್ತವೆ. ನಾವು ಏನಾದರೂ ಸಿಂಪಡಣೆ ಕೈಗೊಳ್ಳದೇ ಇದ್ದರೆ ಈ ಗೋಲಿ ಗಾತ್ರದ ಸಣ್ಣ ಸಣ್ಣ ಹಣ್ಣುಗಳೇ ಗಿಡದಿಂದ ಉದುರ್ಲಕ್ಕೆ ಸ್ಟಾರ್ಟ್ ಆಗ್ತಾವೆ. ಕೆಲವು ಸರ್ತಿ ನಾವು ಏನೂ ಮಾಡದೇ ಇದ್ದರೆ ಪೂರ್ತಿ ಗಿಡನೇ ಒಣಗಿ ಹೋಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದರ ನಿರ್ವಹಣೆಗಾಗಿ ರೈತರು ಏನಾದ ಈ ಬ್ಯಾಕ್ಟೀರಿಯಾನಾಶಕ ಅಂತ ಹೇಳಿ ಆ್ಯಂಟಿಬಯೋಟಿಕ್ ಏನು ಸಿಗ್ತದೆ, ಈ ಬ್ಯಾಕ್ಟೀರಿಯಾನಾಶಕ ಅಥವಾ ಜೀವರಕ್ಷಕ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಸೊ ಆ್ಯಂಟಿಬಯೋಟಿಕ್ ಇದು ಬ್ಯಾಕ್ಟೀರಿಯಾನಾಶಕ 1/2 ಗ್ರಾಮ್ 1 ಲೀಟರ್ ನೀರಿಗೆ, ಅದರ ಜೊತೆ ಬ್ಲೈಟಾಕ್ಸ್ ಅಥವಾ COC ಅಂತ ಹೇಳ್ತೇವೆ ನಾವು. ಸೊ ಇದು 3 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಎರಡನೇ ಸಿಂಪಡಣೆಯಾಗಿ ಒಂದು 10 ದಿನಗಳ ನಂತರ ಈ ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ ಉಪಯೋಗ ಮಾಡೋದ್ರಿಂದ ಈ ರೋಗದ ತೀವ್ರತೆ ಭಾಳಷ್ಟು ಕಡಿಮೆ ಆಗ್ತದೆ. ಆಮೇಲೆ ಈ ಜೈವಿಕವಾಗಿ ಸಿಗುವಂಥ ಈ ಸ್ಯೂಡೋಮೋನಾಸ್ ಉಪಯೋಗದಿಂದ ಖರ್ಚಿನೂ ಭಾಳಷ್ಟು ಕಡಿಮೆ ಆಗ್ತದೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದು ಆಸಕ್ತ ರೈತರು ಯಾವಾಗ ಬೇಕಾದರೂ ಬಂದು ನಮ್ಮಲ್ಲಿ ಖರೀದಿಸಬಹುದು. 80 ರೂಪಾಯಿಗೆ ಪ್ರತಿ ಕೆಜಿಗೆ ನಾವು ಕೊಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ದ್ರಾವಣ ರೂಪದಲ್ಲಿ, ಅಂದರೆ ಸಿಂಪಡಣೆಗೆ ಈಸಿ ಆಗಲಿ ಅಂತ ಹೇಳಿ ರೈತರಿಗೆ ದ್ರಾವಣ ರೂಪದಲ್ಲಿ ಅದನ್ನು ನಾವು ತಯಾರು ಮಾಡ್ತಾ ಇದ್ದು 1 ಲೀಟರ್ಗೆ 110 ರೂಪಾಯಿ ರೈತರಿಗೆ ಚಾರ್ಜ್ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸು 5 ml 1 ಲೀಟರ್ ನೀರಿಗೆ ಅಥವಾ 5 ಗ್ರಾಮ್ ಪುಡಿ ರೂಪದಲ್ಲಿದ್ದರೆ 5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಈ ರೋಗ ಕಂಡ ತಕ್ಷಣ, ಅಂದರೆ ಮೊದಲು ನಾವು ಒಂದು ಆ್ಯಂಟಿಬಯೋಟಿಕ್ ಮತ್ತು COC ಹಾಕಿ ಸ್ಪ್ರೇ ಮಾಡಬೇಕು. ಎರಡನೇ ಸಿಂಪಡಣೆಯಾಗಿ ಸ್ಯೂಡೋಮೋನಾಸನ್ನು ನಾವು ಉಪಯೋಗ ಮಾಡೋದ್ರಿಂದ ಈ ರೋಗವನ್ನು ಬಹಳಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡೋದು ತೀವ್ರತೆ. ಸೊ ಸುಮಾರು ನಾವು ನಮ್ಮ ಸಂಶೋಧನಾ ತಾಕುಗಳಲ್ಲಿ ನೋಡಲಿಕ್ಕಾಗಿ ರೋಗದ ಪ್ರಮಾಣ 30 ಇದ್ದಿದ್ದು ಸಹ ಕೇವಲ 10 ಒಳಗಡೆ ಬಂದಿದೆ ಸರ್ ಅದು. ಸೊ ಅಷ್ಟು ಬಹಳಷ್ಟು ಚೆನ್ನಾಗಿ ಕಂಟ್ರೋಲ್ ಆಗಿದೆ. ಇನ್ನೊಂದು ರೈತರಿಗೆ ನಾನು ಮುಖ್ಯವಾಗಿ ಹೇಳೋದೇನಪ್ಪ ಅಂತಂದರೆ ಈ ಸ್ಯಾನಿಟೇಷನ್ ಭಾಳ ಇಂಪಾರ್ಟೆಂಟ್. ರೈತರು ಅದ್ರ ಬಗ್ಗೆ ಭಾಳಷ್ಟು ಗಮನ ಹರಿಸಲ್ಲ. ಸ್ವಚ್ಛತೆ, ತೋಟದ ಸ್ವಚ್ಛತೆ ಭಾಳಷ್ಟು ಇಂಪಾರ್ಟೆಂಟ್. ಒಣಗಿದ ಕಡ್ಡಿ ಗಿಡ್ಡಿ ತೆಗಿಬೇಕು, ಗಿಡಕ್ಕೆ ಸ್ವಲ್ಪ ಸ್ಟೇಕಿಂಗ್ ಮಾಡಬೇಕು ರೈತರು. ಅಂದರೆ ಒಂದು ಕಂಬ ಕೊಟ್ಟು ಕೆಳಗೆ ಬಿದ್ದಂಥ ರಂಬೆಗಳನ್ನು ಮೇಲೆ ಎತ್ತರಿಸಿ ಹಾಕೋದ್ರಿಂದ ಈ ಭೂಮಿಯಲ್ಲಿ ತೇವಾಂಶ ಇರಲೇ ಹಾಗೆ ನೋಡೋದ್ರಿಂದ, ಗಾಳಿ ಆಡೋದ್ರಿಂದ ರೋಗದ ಪ್ರಮಾಣಗಳು ಭಾಳಷ್ಟು ಕಡಿಮೆಯಾಗಿ ಅವರು ಒಳ್ಳೆ ಇಳುವರಿ ಪಡಿಬೋದು ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಂಬೆಯ ಗಿಡವನ್ನೇ ಪೂರ್ತಿ ಒಣಗುವಂತೆ ಮಾಡುವ ರೋಗ ಸಿಡಿ ರೋಗ. ಈ ರೋಗದ ನಿಯಂತ್ರಣಕ್ಕೆ ಮುಖ್ಯವಾಗಿ ಜೈವಿಕ ಶಿಲೀಂಧ್ರನಾಶಕವಾದ ಟ್ರೈಕೋಡರ್ಮಾ ಬಳಸುವುದು ಸೂಕ್ತ ಎನ್ನುತ್ತಾರೆ ತಜ್ಞರು. ಈ ಡೈಬ್ಯಾಕ್ ಅಂತ ಹೇಳ್ತೇವೆ ನಾವು, ಅಂದರೆ ಸಿಡಿ ಸಾಯೋ ರೋಗ ಅಂತ ಹೇಳ್ತೇವೆ, ಸಿಡಿ ರೋಗ ಅಂತಲೂ ಹೇಳ್ತೇವೆ. ಇದರ ಮುಖ್ಯ ಲಕ್ಷಣಗಳೇನೆಂದರೆ ತುದಿಯಿಂದ ಗಿಡ ಒಣಗ್ತಾ ಬರ್ತದೆ. ಸೊ ಆಮೇಲೆ ಸ್ವಲ್ಪ ದಿವಸಗಳಾದ ನಂತರ ಒಮ್ಮೆ ಹೂ ಜಾಸ್ತಿ ಬಿಟ್ಟು ಪೂರ್ತಿ ಗಿಡನೇ ಒಣಗಿ ಹೋಗುವ ಲಕ್ಷಣ ಇದು ಡೈಬ್ಯಾಕ್ ಅಂತ ನಾವು ರೈತರಿಗೆ ಹೇಳ್ತೇವೆ, ಅಥವಾ ರೈತರ ಭಾಷೆಯಲ್ಲಿ ಇದು ಸಿಡಿ ರೋಗ ಅಂತ ಹೇಳ್ತಾರೆ. ಇದು ಸಹ ಫಿಸೇರಿಯಂ ಎಂಬ ಶಿಲೀಂಧ್ರದಿಂದ ಬರುವಂಥ ರೋಗ. ಇದಕ್ಕೆ ರೈತರು ಏನು ಮಾಡಬೇಕಪ್ಪ ಅಂತಂದರೆ ಈ ಟ್ರೈಕೋಡರ್ಮಾ ಅಂತ ಏನು ನಮ್ಮ ಜೈವಿಕ ಶಿಲೀಂಧ್ರನಾಶಕ ಸಿಗ್ತದೆ ಅದನ್ನು ಕೊಟ್ಟಿಗೆ ರೂಪ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೆ 1/2 kg ಹಾಕ್ತಾ ಹೋಗಬೇಕು. ಸೊ ಗಿಡದಲ್ಲಿ ಪ್ರತಿರೋಧಕತೆ ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಇದನ್ನು ನಾವು ರೋಗ ಹತೋಟಿ ಮಾಡ್ಬೋದು. ಕೆಲವು ಸರ್ತಿ ರೈತರಿಗೆ ಈ ಮಾಡಿದರೂ ಕಂಟ್ರೋಲ್ ಆಗದೆ ಇದ್ದರೆ ನಮ್ಮಲ್ಲಿ ಕೆಲವು ಶಿಲೀಂಧ್ರನಾಶಕಗಳು ಲಭ್ಯವಿವೆ. ಇದಕ್ಕೆ ಟಿಲ್ಟ್ ಅಂತ ಹೇಳ್ತೀವಿ, ಪ್ರೊಪಿಕಿನೋಜಾಲ್ ಅಂತೇಳಿ ಶಿಲೀಂಧ್ರನಾಶಕ ಸಿಗ್ತದೆ. ಇದು ನಾವು 7-8 ಶಿಲೀಂಧ್ರನಾಶಕಗಳನ್ನು ಸಮೀಕ್ಷೆ ಮಾಡಲಿಕ್ಕಾಗಿ ಪ್ರೊಪಿಕಿನೋಜಾಲ್ 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಒಂದು 3 ಲೀಟರ್ ದ್ರಾವಣ ಡ್ರೆಂಚ್ ಮಾಡಲಿಕ್ಕೆ ಈ ರೋಗವನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡ್ಬೋದು ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ರೈತ ಬಾಂಧವರು ನಿಂಬೆ ಬೆಳೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅಗತ್ಯಕ್ಕನುಸಾರವಾಗಿ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಿ ತೋಟವನ್ನು ನಿರ್ವಹಿಸಿದ್ದೇ ಆದಲ್ಲಿ ಉತ್ತಮ ಗುಣಮಟ್ಟದ ಬೆಳೆ ಬೆಳೆದು ನಿಂಬೆಯಲ್ಲಿ ಅಧಿಕ ಲಾಭ ಗಳಿಸಬಹುದಾಗಿದೆ. ಕೊನೆಯದಾಗಿ ನಾನು ನಿಂಬೆ ರೈತರಿಗೆ ಏನು ಹೇಳಿಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಒಂದು, ತಮ್ಮ ತೋಟದ ಸ್ವಚ್ಛತೆ ಬಗ್ಗೆ ಬಹಳಷ್ಟು ತಾವು ಪ್ರಾಮುಖ್ಯತೆ ಕೊಡಬೇಕು. ಎರಡನೇದಾಗಿ ಒಣಗಿದ ಕಡ್ಡಿ ರಂಬೆಗಳನ್ನು ಈ ಮೇ ಅಂತ್ಯದ ಒಳಗೆ, ಯಾಕಂದ್ರೆ ಜೂನ್ಗೆ ಹೊಸ ಮಳೆ ಪ್ರಾರಂಭವಾಗುವ ಪೂರ್ವದಲ್ಲಿ ತಾವು ಎಲ್ಲ ತಮ್ಮ ಒಣಗಿದ ಕಡ್ಡಿಗಳನ್ನು ತೆಗೆದು ಹಾಕಿ ಸುಟ್ಟು ಹಾಕಿದರೂ ಅಡ್ಡಿ ಇಲ್ಲ.